ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಶಶಿ ಕೌಲಕ್ಕಿ ಚಾನಲ್ಗೆ. ಇವತ್ತು ನಾನು ಸಬ್ಬಕ್ಕಿ ಕಿಚಡಿ ಮಾಡೋಣ ಅಂತ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ ಸಬ್ಬಕ್ಕಿ. ಇದರಲ್ಲಿ 3 ಟೈಪ್ ಬರುತ್ತೆ. ಇನ್ನೊಂದು ಚಿಕ್ಕದು ನೈಲಾನ್ ಸಬ್ಬಕ್ಕಿ, ಆಮೇಲೆ ಈ ಮೀಡಿಯಮ್ ಸೈಜು, ಇನ್ನೊಂದು ದೊಡ್ಡದು. ಕಿಚಡಿ ಮಾಡೋಕ್ಕೆ ಈ ಸಬ್ಬಕ್ಕಿ ಸರಿಯಾದದ್ದು. ಇದನ್ನೇನು ಮಾಡಬೇಕಂದ್ರೆ ಒಂದು 2 ಸರಿ ತೊಳ್ಕೊಂಡು ನೆನೆ ಹಾಕ್ಕೋಬೇಕು. ಅಂದರೆ ಇದರಲ್ಲಿ ಸ್ಟಾರ್ಚ್ ಜಾಸ್ತಿ ಇರೋದ್ರಿಂದ ತೊಳೆದ್ಬಿಟ್ಟು ನೆನೆ ಹಾಕ್ಕೋಬೇಕು. ಈಗ ತೊಳ್ಕೊಂಡು ನೆನೆ ಹಾಕ್ಕೊಳ್ಳೋಣ. ಇದನ್ನು ಈಗ 2 ಬಾರಿ ತೊಳ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಲೋಟ ಸಬ್ಬಕ್ಕಿಗೆ 3/4 ಲೋಟ ನೀರು ಹಾಕ್ಕೊಂಡು ನೆನೆ ಹಾಕ್ಕೋಬೇಕು. 3/4 ಲೋಟ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಗಂಟೆ ನೆನೆಬೇಕಿದು. ನೋಡಿ, ಈ ಥರ ಆಗುತ್ತೆ. ಅಂದರೆ ಸಬ್ಬಕ್ಕಿಯಿಂದ ಮೇಲೆ ನೀರು ಬರಬಾರ್ದು, ಒಂಚೂರು ಕೆಳಗಡೆ ನೀರಿರಬೇಕು. ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಈಗ ತುಪ್ಪ ಆದರೂ ನಡೆಯುತ್ತೆ, ಎಣ್ಣೆ ಆದರೂ ನಡೆಯುತ್ತೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಆಲೂ, ಸ್ವಲ್ಪ ಒಂದು ಗಡ್ಡೆ ಆಲೂಗಡ್ಡೆ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಈಗ ಸಬ್ಬಕ್ಕಿ ಚೆನ್ನಾಗಿ ಅರಳಿದೆ. ಇಲ್ಲಿ ಆಲೂಗಡ್ಡೆನೂ ಸರಿಯಾಗಿ ಬೆಂದಿದೆ. ಈಗ ಸಬ್ಬಕ್ಕಿ ಹಾಕೋಣ. ಸರಿಯಾಗಿ ಮಿಕ್ಸ್ ಮಾಡೋಣ. ಈಗ ಆಗ್ತಾ ಬಂತು. ಇದಕ್ಕೆ ಈಗ ಸ್ವಲ್ಪ ಶೇಂಗಾ ಬೀಜನ ಹುರಿದು ಪೌಡ್ರ್ ಮಾಡಿಟ್ಕೊಂಡಿರೋದನ್ನು ಲಾಸ್ಟಿಗೆ ಹಾಕಬೇಕು. ಅಂದರೆ ಇನ್ನೂ ಬಿಡಿ ಬಿಡಿಯಾಗಿ ಬರುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಇದು ಹುರಿದು ಪೌಡ್ರ್ ಮಾಡಿದಂಥ ಶೇಂಗಾ ಬೀಜ. ಇದನ್ನೀಗ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಆವಾಗ ಸ್ವಲ್ಪ ಆಲೂಗಡ್ಡೆ ಬೇಯಿಸುವಾಗ ಸ್ವಲ್ಪ ಹಾಕಿದ್ದೆ, ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬಿಡೋಣ. ಆಗಿದೆ. ಈಗ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ. ಈಗ ಸರ್ವ್ ಮಾಡೋಣ. ನೋಡಿ ಎಷ್ಟು ಬಿಡಿ ಬಿಡಿಯಾಗಿದೆ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ನನಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಮಾಡಿ ಹೇಳಿ.